ಹಲಸಿನ ಹಣ್ಣಿನ ಹೋಳಿಗೆ, ಹಲಸಿನ ಹಣ್ಣಿನ ಜಿಲೇಬಿ, ಸಾಫ್ಟಿ ಆ್ಯಂಡ್ ಆಲ್ಸೋ ಹಲಸಿನಕಾಯಿ ಮಂಚೂರಿ, ಪಲಾವ್ ಎಕ್ಸೆಟ್ರಾ ಎಕ್ಸೆಟ್ರಾ. ಹಲೋ ನಮಸ್ತೆ, ನಾನು ಅಶ್ವಿನಿ. ನಾನಿವತ್ತು ಹಲಸಿನಕಾಯಿ ಮೇಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಫ್ಟರ್ ಸೋ ಮೆನಿ ಇಯರ್ಸ್ ನಮ್ಮ ಕಳಸದಲ್ಲಿ ಒಂದು ಫುಡ್ ಎಕ್ಸಿಬಿಷನ್ ನಡೀತು ಫಾರ್ 3 days. ಅದೇ ಹಲಸಿನ ಮೇಳ ಅಂತ. ಇಲ್ಲಿ ಹಲಸಿನಕಾಯಿ ಹಾಗೂ ಹಲಸಿನ ಹಣ್ಣಿನಿಂದ ತಯಾರಿಸಿದಂತಹ ಒಂದಷ್ಟು ತಿಂಡಿಗಳು, ಖಾದ್ಯಗಳಿತ್ತು. ಎಂಟ್ರೆನ್ಸ್ ಅಲ್ಲಿ ದೊಡ್ಡ ದೊಡ್ಡ ಹಲಸಿನ ಹಣ್ಣುಗಳು ಕೇವಲ 150-200 ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು. ಬಟ್ ನಾವು ಅದ್ರ ಕಡೆ ಗಮನ ಕೂಡ ಕೊಡಲಿಲ್ಲ, ಬಿಕಾಸ್ ನಮ್ಮ ಮನೆ ತೋಟದಲ್ಲೇ ಸಿಕ್ಕಾಪಟ್ಟೆ ಹಣ್ಣುಗಳಾಯ್ತು, ತಿಂದಿದ್ದು ಆಯ್ತು. ಸೊ ನಾವು ಡೈರೆಕ್ಟ್ ಆಗಿ ತಿಂಡಿ ಸೆಕ್ಷನ್ಗೆ ಬಂದ್ವಿ. ಅಂಡ್ ಈ ಸೆಕ್ಷನ್ ಅಲ್ಲಿ ನಾವು ಟ್ರೈ ಮಾಡಿದ್ದು ಹಲಸಿನಕಾಯಿ ಮಂಚೂರಿ. ಅಂಡ್ ಒಂದು ಪ್ಲೇಟಿಗೆ 70 rupees. ಅಂಡ್ ಇದ್ರ ಜೊತೆಗೆ ಹಲಸಿನಕಾಯಿ ಪಲಾವ್, ಕಬಾಬ್, ಬೋಂಡಾ, ಹಾಗೆ ಹಲಸಿನ ಹಣ್ಣಿನ ಗಟ್ಟಿ, ಮುಳುಕ ಅಂಡ್ ಆಲ್ಸೋ ಇನ್ನೊಂದೆರಡು ಸ್ವೀಟ್ಸ್ ಕೂಡ ಇತ್ತು. ಅಂಡ್ ಸ್ಪೆಷಲ್ ಆಗಿ ಹಲಸಿನಕಾಯಿ ಬೀಜದ ಪತ್ರೊಡೆ ಕೂಡ ಇತ್ತು. ಬಟ್ ಎಕ್ಸೆಪ್ಟ್ ಹಲಸಿನಕಾಯಿ ಮಂಚೂರಿ ಎಲ್ಲದೂ ಕೂಡ ತಣ್ಣಗಿತ್ತು. ಸೊ ಅದನ್ನು ಕೂಡ ಟ್ರೈ ಮಾಡಿದೆ. ಹೋಳಿಗೆ ಸೆಕ್ಷನ್ಗೆ ಬಂದ್ವಿ. ಹಲಸಿನ ನಂಗೆ ಸಖತ್ ಬಿಸಿ ಬೇಕಿತ್ತು. ಚೆನ್ನಾಗಿದೆಯಾ? ಅವನಿಗೆ ಸ್ವೀಟ್ ಇಷ್ಟ ಅಲ್ಲ. ಹಲಸಿನ ಹಣ್ಣಿನೊಳಗೆ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ಆದರೂ ಕೂಡ ಚೆನ್ನಾಗಿತ್ತು, ಬಿಕಾಸ್ ಹಲಸಿನ ಹಣ್ಣಿನ ಸ್ಮೆಲ್ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಅವ್ರು ಸ್ವಲ್ಪ ಬೇಯಿಸೋದು ಕಡಿಮೆ ಮಾಡಿದ್ರು ಅನ್ಸುತ್ತೆ, ಹಾಗಾಗಿ ಅದು ಸ್ವಲ್ಪ ಹಸಿ ಹಸಿ ಅನಿಸ್ತಿತ್ತು. ಅದರ್ವೈಸ್ ಇಟ್ ವಾಸ್ ನೈಸ್. ನಾವಿಲ್ಲಿ 6 ಹೋಳಿಗೆ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ 160 rupees ಚಾರ್ಜ್ ಮಾಡಿದ್ರು. ಆಲ್ರೆಡಿ ಹಲಸಿನ ಹಣ್ಣಿನ ಹೋಳಿಗೆ ತಿಂದಿದ್ರಿಂದ ಬಾಯೆಲ್ಲ ತುಂಬ ಸ್ವೀಟ್ ಆಗಿಬಿಟ್ಟಿತ್ತು. ಹಾಗಾಗಿ ಹಲಸಿನ ಹಣ್ಣಿನ ಜಿಲೇಬಿನ ಟೇಸ್ಟ್ ಮಾಡೋದಕ್ಕೆ ಮನಸ್ಸಾಗಲೇ ಇಲ್ಲ. ಸೊ ಮೂವ್ ಆದ್ವಿ. ಆ್ಯಂಡ್ ನೆಕ್ಸ್ಟ್ ಹಲಸಿನ ಹಣ್ಣಿನ ಸಾಫ್ಟಿ ಇತ್ತು. ಮಕ್ಕಳು ಟ್ರೈ ಮಾಡಿದ್ರು, ಅವರಿಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆಯಾ? ನಮ್ಮ ಕಳಸದಲ್ಲಿ ಹಲಸಿನ ಮೇಳ ಆಗಿದ್ದು June 26, 27, 28. ಆ್ಯಂಡ್ ಇದನ್ನು ಆರ್ಗನೈಸ್ ಮಾಡಿದವರು ಗಜಮುಖ ಈವೆಂಟ್ಸ್ ಶಿವಮೊಗ್ಗದವರು. ಆ್ಯಕ್ಚುಲಿ ಇವರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ನ ಎಕ್ಸಿಬಿಷನ್ನ ಗುರುತಿಸಿ ಅವರಿಗೆ ಇನ್ನೊಂದಿಷ್ಟು ಎನ್ಕರೇಜ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಕಳಸ ಘಟಕದವರು ರಜಿತ್ ಕೆಳಗೂರು ಇವರ ಒಂದು ಲೀಡರ್ಶಿಪ್ ಅಲ್ಲಿ ಈ ಎಕ್ಸಿಬಿಷನ್ ಆರ್ಗನೈಸರ್ಸ್ಗೆ ಪುಟ್ಟದಾಗಿ ಸನ್ಮಾನಿಸಲಾಯಿತು. ಆ್ಯಂಡ್ ಇದಾಗಿದ್ದು ಹಲಸಿನ ಮೇಳದ ಕೊನೆ ದಿನ. ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಹೋಗಿದ್ದು ಅವತ್ತೇ. ನನ್ನ ವೆಲ್ ವಿಶರ್ ಮಮತಾಜ್ ಬೇಗಮ್ ಅವರು ಕೂಡ ಇದ್ರು. ಆ್ಯಂಡ್ ನನ್ನ ಫ್ರೆಂಡ್ ಸುಮನಾ, ಇವರಿಬ್ರು ನನ್ನನ್ನು ಕರೆದು ಇವನ್ ನಾನು ಜನಪದ ಪರಿಷತ್ತಲ್ಲಿ ಇಲ್ದಿದ್ರು ಇದರಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ್ಯಕ್ಚುಲಿ ನಮ್ಮ ಕಳಸದಲ್ಲಿ ಒಂದು 10-15 ವರ್ಷದ ಹಿಂದೆ ಸಿರಿಧಾನ್ಯದ ಎಕ್ಸಿಬಿಷನ್ ಆಗಿತ್ತು. ಬಟ್ ಅದಾದಮೇಲೆ ಯಾವುದೇ ರೀತಿ ಫುಡ್ ಎಕ್ಸಿಬಿಷನ್ ಆಗಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಈ ಹಲಸಿನ ಮೇಳಕ್ಕೆ ಎಂಟ್ರಿ ಫೀಸ್ ಕೂಡ ಇರಲಿಲ್ಲ. ಸೊ ಈ ಒಂದು ಸ್ಪೆಷಲ್ ಆಗಿ ಬಂದಂತಹ ಹಲಸಿನ ಮೇಳ ನಮ್ಮ ಕಳಸದವರಿಗೆ ಖುಷಿ ಕೊಟ್ಟಿದ್ದಂತೂ ಸತ್ಯ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಹಲಸಿನ ಮೇಳ ಸುಮಾರು ಊರಲ್ಲಿ ಆಗ್ತದೆ. ಸೊ ನಿಮ್ಮ ಊರಲ್ಲಿ ಕೂಡ ಆಯ್ತಾ ಅಂತ ಕೇಳ್ತಾ, ಆ್ಯಂಡ್ ನೀವೇನಾದ್ರು ಕಳಸದವರಾಗಿದ್ರೆ ನೀವು ಹಲಸಿನ ಮೇಳಕ್ಕೆ ಬಂದಿದ್ರೆ ನಿಮಗೆ ಯಾವ ತಿಂಡಿ ಇಷ್ಟ ಆಯಿತು ಅಂತ ಹೇಳೋದು ಮರಿಬೇಡಿ. ಆ್ಯಂಡ್ ನಾವಿಲ್ಲಿ ಹಲಸಿನ ಮೇಳ ಮುಗಿಸ್ಕೊಂಡು ಕೊನೆಗೆ ಪ್ರದೀಪ್ಸ್ ಫೇವ್ರೇಟ್ ಪೊಟ್ಯಾಟೊ ಟ್ವಿಸ್ಟರ್ ತಿನ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ.